DJ Subhash Gudatanga. ಇಲ್ಲಿ ಜಾನಪದ ನೃತ್ಯವನ್ನು ಮಾಡಿದ ಎಲ್ಲ ಪ್ರಶಿಕ್ಷಣಾರ್ಥಿಗಳಿಗೆ ಧನ್ಯವಾದಗಳು. ಈಗ ಮುಂದಿನ ತಯಾರಿ ಡಯಟ್ ದಾವಣಗೆರೆ ಕೀರ್ತನ ಮತ್ತು ತಂಡದವರು. ಜಲ್ಲೆ ಕಬ್ಬು ಅಲ್ಲಿ ಬಸವಲ್ಲ ನಿನಗೆ ಪಟ್ಟು ಸೀರೆ ಪಟ್ಟು ಎಲ್ಲ ನನಗೆ ಪಟ್ಟು ಸೀರೆ ಪಟ್ಟು ಎಲ್ಲ ನನಗೆ ಜಲ್ಲೆ ಕಬ್ಬು ಅಲ್ಲಿ ಬಸವಲ್ಲ ನಿನಗೆ
ಜಾತ್ರೆಯಲ್ಲಿ ತೇರ ಒಂದಾಗಿ ಹಣ್ಣು ಕಾಯಿ ಮಾಡಿಸುವ ಒಂದಾಗಿ ಜಾತ್ರೆಯಲ್ಲಿ ತೇರ ಒಂದಾಗಿ ಹಣ್ಣು ಕಾಯಿ ಮಾಡಿಸುವ ಒಂದಾಗಿ ಪೂರ ಜಾತ್ರೆಯಾದ ಮೇಲೆ ಜೀವಯಾತ್ರೆಯನ್ನು ಕೂಡ ಪೂರ ಜಾತ್ರೆಯಾದ ಮೇಲೆ ಜೀವಯಾತ್ರೆಯನ್ನು ಕೂಡ ಬಾಡುತ್ತ ನಡೆಯುವ ಒಂದಾಗಿ ಬಾಡುತ್ತ ನಡೆಯುವ ಒಂದಾಗಿ ಜಲ್ಲಿಕಬ್ಬು ಅಲ್ಲಿ ವಸ್ತ್ರ ನಲ್ಲ ನಿನಗೆ ಪಟ್ಟು ಸೀರೆ ಕಟ್ಟೋರೊಕ್ಕೆ ನಲ್ಲ ನನಗೆ ಪಟ್ಟು ಸೀರೆ ಕಟ್ಟೋರೊಕ್ಕೆ ನಲ್ಲ ನನಗೆ ಜಲ್ಲಿಕಬ್ಬು ಅಲ್ಲಿ ವಸ್ತ್ರ ನಲ್ಲ ನಿನಗೆ ಬೆರೆದಂತೆ ಹಾಲು ಸಕ್ಕರೆ ಜೇನಿನಲ್ಲಿ ಕರಗೈತೆ ನನ್ನ ಜೀವ ನಿನ್ನಲ್ಲಿ ಬೆರೆದಂತೆ ಹಾಲು ಸಕ್ಕರೆ ಜೇನಿನಲ್ಲಿ ಕರಗೈತೆ ನನ್ನ ಜೀವ ನಿನ್ನಲ್ಲಿ ಬೆರಸ ಮಾತ್ರ ಎಂದು ಬೇಡ ಕೊನೆಯವರೆಗೂ ನಿನ್ನ ಕೂಡ ಬೆರಸ ಮಾತ್ರ ಎಂದು ಬೇಡ ಕೊನೆಯವರೆಗೂ ನಿನ್ನ ಕೂಡ ನಕ್ಕ ಜೀವ ನಡೆಸೋಣ ನಕ್ಕ ಜೀವ ನಡೆಸೋಣ ಜಲ್ಲಿಕಬ್ಬು ಅಲ್ಲಿ ವಸ್ತ್ರ ನಲ್ಲ ನಿನಗೆ ಪಟ್ಟು ಸೀರೆ ಕಟ್ಟೋರೊಕ್ಕೆ ನಲ್ಲ ನನಗೆ ಪಟ್ಟು ಸೀರೆ ಕಟ್ಟೋರೊಕ್ಕೆ ನಲ್ಲ ನನಗೆ ಜಲ್ಲಿಕಬ್ಬು ಅಲ್ಲಿ ವಸ್ತ್ರ ನಲ್ಲ ನಿನಗೆ ಪಟ್ಟು ಸೀರೆ ಕಟ್ಟೋರೊಕ್ಕೆ ನಲ್ಲ ನನಗೆ ಪಟ್ಟು ಸೀರೆ ಕಟ್ಟೋರೊಕ್ಕೆ ನಲ್ಲ ನನಗೆ ಜಲ್ಲಿಕಬ್ಬು ಅಲ್ಲಿ ವಸ್ತ್ರ ನಲ್ಲ ನಿನಗೆ ಹೆಣ್ಣಿನ ಶಕ್ತಿ ಏನೆಂಬುದನ್ನು ತಮ್ಮ ನೃತ್ಯದ ಮೂಲಕ ಅಭಿನಯಿಸಿದ ಪ್ರಶಿಕ್ಷಣಾರ್ಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಡಯಟ್ ದಾವಣಗೆರೆ ಇವರಿಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಶಾಖೆ ದಾವಣಗೆರೆ ಇವರ ವತಿಯಿಂದನೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಮುಂದಿನ ತಯಾರಿ ಸಿದ್ಧಾರ್ಥ್ B.Ed ಕಾಲೇಜ್ ಜಗಳೂರು ಭಾವನಾ ಮತ್ತು ತಂಡದವರು. ಅಂದಾದ ಚಂದಾದ ಮಾಡ್ತಾರ
ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ 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 ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ತಿಂಗಾಳು ಮುಳುಗಿದವೋ ರಂಗೋಲ ಬೆಳಗಿದವೋ ತಿಂಗಾಳು ಮುಳುಗಿದವೋ ರಂಗೋಲ ಬೆಳಗಿದವೋ ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವೋ ನಮ್ಮ ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವೋ ತಿಂಗಾಳು ಮುಳುಗಿದವೋ ರಂಗೋಲ ಬೆಳಗಿದವೋ ಘಲ್ಲು ಘಲ್ಲೆನು ತಾವು ಗೆಜ್ಜೆ ಘಲ್ಲು ಘಲ್ಲೆನು ತಾವು ಗೆಜ್ಜೆ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆಂತಾವ್ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆಂತಾವ್ ಗೆಜ್ಜೆ ಜಾನಪದ ಪದ ಕೇಳಣ್ಣ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು ಘಲ್ಲು ಘಲ್ಲೆನು ತಾವು ದೋಸ್ತಿ ಘಲ್ಲು ಘಲ್ಲೆನು ತಾವು ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಘಲ್ಲು ಘಲ್ಲೆನು ತಾವು ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನುತಾವ್ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನುತಾವ್ ಗೆಜ್ಜೆ ಕುವೆಂಪು ಅವರು ಒಂದು ಮಾತನ್ನ ಹೇಳ್ತಾರೆ, ನನ್ನ ದೃಷ್ಟಿಯಲ್ಲಿ ಹೆಣ್ಣು ಕೇವಲ ಮಾನುಷಿಯಲ್ಲ, ಅಬಲೆಯೂ ಅಲ್ಲ, ಅವಳೊಂದು ಮಹಾಶಕ್ತಿ. ಹೌದು, ಹೆಣ್ಣು ಮಹಾಶಕ್ತಿಯೇ ಹೌದು. ಅಷ್ಟಿಲ್ಲದಿದ್ದರೆ ಇಂದು ನಾವೆಲ್ಲ ಈ ಒಂದು ಸಮಾರಂಭದಲ್ಲಿ ಸೇರೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಈಗ ಈ ಒಂದು ವೇದಿಕೆಯ ಮೇಲೆ ಪರ್ಫಾರ್ಮ್ ಮಾಡಿರ್ತಕ್ಕಂಥ ಸಿದ್ಧಾರ್ಥ್ B.Ed ಕಾಲೇಜ್ ಜಗಳೂರು ಭಾವನಾ ಮತ್ತು ತಂಡದವರಿಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ದಾವಣಗೆರೆ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಕೊನೆಯದಾಗಿ ನಮ್ಮೆಲ್ಲರನ್ನೂ ಸಹ ರಂಜಿಸಲು ಬರುತ್ತಿದ್ದಾರೆ KSS ಕಾಲೇಜ್ನ ವಿದ್ಯಾರ್ಥಿಗಳು. ಗುಲ್ಗಂಜುಮಲೆ 7 ಮಲೆ 77 ಮಲೆಗಳಿಗೆ ತಪ್ಪದೆ ನಲಿದು ನಾಟ್ಯ ಮಾಡುವಂತ ನಮ್ಮ ಅಪ್ಪಾಜಿ ಮುದ್ದು ಮಾದಪ್ಪನ ಪಾದಕ್ಕೊಂದ್ಸಲ ಉಘ್ಯಾನ್ರಪ್ಪ ವಿಘ್ನ ಸುರನ್ನೇ ಹರಹರ ಗೌರಿಯ ಮುತ್ತಿನ ಕುವರನೇ ವಿದ್ಯಾಪತಿಯ ಕಲಿಸಿದ ಗುರುವೆ ಕೊಡಲ ಮಗ ಮತಿಯ ವಿಜ್ಞಾನ ಸುರನ್ನೇ ಹರಹರ ಗೌರಿಯ ಮುತ್ತಿನ ಕುವರನೇ ವಿದ್ಯಾಪತಿಯ ಕಲಿಸಿದ ಗುರುವೆ ಕೊಡಲ ಮಗ ಮತಿಯ ವಿದ್ಯಾಬುದ್ಧಿಯ ಕಲಿಸಿದ ಗುರುವೆ ಕೊಡಲ ಮಗ ಮತಿಯ ಮಲೆ ಜೇನುಮಲೆ ಗುಂಜುಮಲೆ ಗುಲ್ಗಂಜುಮಲೆ 7 ಮಲೆ 77 ಮಲೆಗಳಿಗೆ ತಪ್ಪದ ನಲಿದು ನಾಟ್ಯವಾಡುವಂತ ನಮ್ಮ ಮೈಕರ್ ಮುದ್ದು ಮದಪ್ಪನ ಪಾದಕ್ಕೊಂದ್ಸಲ ಉಘ್ಯಾನ್ರಪ್ಪ ಮುಂಗುಂಡಾದ ಮಾದೇವನ್ನವರು ಕುಂದಲ ಪೂಜೆಗೆ ಬರುವಾಗ ಹಣ್ಣು ಬಾಯಿ ಸಾಮಾನ್ಯ ಜವಲು ಮಂಜುಗಳಿದಾವೆ ಚಟ್ಟದ ಮಾದಪ್ಪ ಬರುವಾಗ ಹುಟ್ಟುಗಲ್ಲು ಗೂಡು ಗುಟ್ಟಿದವೋ ಹುಲಿಯ ಮ್ಯಾಲೆ ಮಾದೇವ ಬರುವ ಮಾಯಾ ನೋಡಯ್ಯ ಮುಂದಾದ ಮಾದೇಶ್ವರಿಗೆ ಶರಣು ಶರಣಯ್ಯ
ಮಾದಪ್ಪನ ಪಾದಕ್ಕೊಂದ್ಸಲ ಉಘೇಂದ್ರಪ್ಪ. ನಮ್ಮ ಕೆಎಸ್ಎಸ್ ಕಾಲೇಜ್ನ ಪ್ರಾಶಿಕ್ಷಣಾರ್ಥಿಗಳಿಗೆ ಜೋರಾದ ಚಪ್ಪಾಳೆ. ಜಾನಪದ ನೃತ್ಯ ಪ್ರಕಾರಗಳಲ್ಲಿ ಈ ಕಂಸಾಳೆಯು ಕೂಡ ಒಂದು. ಈ ಕಂಸಾಳೆಯನ್ನ ಮಲೆ ಮಹದೇಶ್ವರ ಸ್ವಾಮಿಗೆ ಅರ್ಪಣೆ ಮಾಡಿ ಇವತ್ತು ನಮ್ಮೆಲ್ಲರನ್ನು ಸಹ ತುಂಬಾ ಅದ್ಭುತವಾಗಿ ರಂಜಿಸಿದ್ದಾರೆ. ಇವರಿಗೆ ಮತ್ತೊಮ್ಮೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ದಾವಣಗೆರೆ ವತಿಯಿಂದ ನಿಮ್ಮ ಆಡಳಿತ ಮಂಡಳಿಗೆ ಹಾಗೂ ತಮಗೆಲ್ಲರಿಗೂ ಸಹ ಮತ್ತೊಮ್ಮೆ ಹೃದಯಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸುತ್ತಿದ್ದೇವೆ. ಇಂದು ಹೆಣ್ಣಾಗಿ ಹುಟ್ಟಿರುವುದಕ್ಕೆ ನಾವೆಲ್ಲರೂ ಸಹ ಹೆಮ್ಮೆ ಪಡೋಣ ಎಂದು ಹೇಳುತ್ತಾ ನಮ್ಮ ದಾವಣಗೆರೆ ಜಿಲ್ಲಾ ಶಾಖೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಇಲ್ಲಿಯವರೆಗೂ ಸಹ ಇಂಟರ್ ಕಾಲೇಜ್ ಲೆವೆಲ್ ಜಾನಪದ ನೃತ್ಯ ಕಾಂಪಿಟೇಷನ್ ನಡೆಸಿತು. ಅವರೆಲ್ಲರನ್ನ ನೋಡಿ ಸ್ಫೂರ್ತಿಯ ನೃತ್ಯದೊಂದಿಗೆ ನಮ್ಮ ಮುಂದೆ ಬರಲಿದ್ದಾರೆ ನಮ್ಮ ಮಹಿಳಾ ಸರ್ಕಾರಿ ನೌಕರರು. ನಾವು ಕೂಡ ಯಾವುದಕ್ಕೂ ಕಮ್ಮಿ ಇಲ್ಲ, ನಾವು ಎಲ್ಲದರಲ್ಲೂ ಸಹ ಸೈ ಎನಿಸಿಕೊಳ್ಳಬಲ್ಲೆವು ಎಂಬುದನ್ನ ತೋರಿಸಲು ಬರುತ್ತಿದ್ದಾರೆ ನಮ್ಮ ಮಹಿಳಾ ಸರ್ಕಾರಿ ನೌಕರರು. ಶಾಂಭವಿ ಮತ್ತು ತಂಡದವರಿಗೆ ಹೃತ್ಪೂರ್ವಕವಾದ ಸ್ವಾಗತ ವೇದಿಕೆಗೆ. ವೆಲ್ಕಮ್ ಟು ದ ಸ್ಟೇಜ್ ಶಾಂಭವಿ ಅಂಡ್ ಟೀಮ್. Ding dong 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 ding dong. ತುಂತುರು ಮಳೆ ಬೇಗವೇ ತುಂತುರು ಮಳೆ ಬೇಗವೇ ding dong ding dong ding dong ding dong. ನನ್ನ ಸುರಿನ ವೇಗಕ್ಕೆ ಮಕ್ಕೆಲ್ಲ ಹರಡಿವೆ ding dong ding dong ding dong ding dong. ತುಂತುರು ಮಳೆ ಬೇಗವೇ ತುಂತುರು ಮಳೆ ಬೇಗವೇ ನನ್ನ ಸುರಿನ ವೇಗಕ್ಕೆ ಮಕ್ಕೆಲ್ಲ ಹರಡಿವೆ. ರೆಪ್ಪೆ ಮೇಲೆ ಮಗು ಸವಿಯಾನೆದುರೆ ಮಾಡಿ ಏನು ಬೇಕು ಅಂತು ಕಣ್ಣು ತೆರೆದು ನೋಡಿ ಸುಳ್ಳಲ್ಲ. ತುಂತುರು ಮಳೆ ಬೇಗವೇ ತುಂತುರು ಮಳೆ ಬೇಗವೇ ನನ್ನ ಸಿರಿನ ಬೇಗವೇ ಮೊಗ್ಗೆಲ್ಲ ಹರಡಿವೆ. ನನ್ನ 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 rockin' now. You say love me, baby, love me, baby, love me now. Will you rock me, baby, rock me, baby, rock me now? You say love me, baby, love me, baby, love me now. I wanna be wow, 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 wow. You wanna be wow, wow, wow. I wanna be wow, 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 wow. You wanna be wow,
ಹುಡುಗಿ ಬಂದ್ಲು ಹಾರಿ ಹಾರಿದೋ, ನಾನು ನಿನ್ನ ದೋಸ್ತು ಅಂದ್ಲು ಹಾರಿ ಹಾರಿದೋ, ಎಲ್ಲದಕ್ಕೂ ವಸ್ತು ಅಂದ್ಲು ಹಾರಿ ಹಾರಿದೋ, ಸುಸ್ತುವಾಗಿ ಕುಸ್ತು ಬಿದ್ದೆ ಹಾರಿ ಹಾರಿದೋ, ಹಾರಿ ಹಾರಿದೋ, ಹಾರಿ ಹಾರಿದೋ, ವಾವ್, ಸೂಪರ್, ವಂಡರ್ಫುಲ್. ನಮ್ಮೆಲ್ಲ ಮಹಿಳಾ ಸರ್ಕಾರಿ ನೌಕರರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ನಿಮ್ಮ ಮುಂದೆ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ನಮ್ಮ ಬ್ಯೂಟಿಫುಲ್ ಲೇಡೀಸ್. ಪ್ಲೀಸ್ ವೇಟ್ ಅಂಡ್ ಸಿ one another dance performance. Shut
ಸೌಭಾಗ್ಯ ಮೇಡಮ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಮ್ಮೆಲ್ಲರನ್ನ ರಂಜಿಸಲು ವೇದಿಕೆಯ ಮೇಲೆ ಬರುತ್ತಿದ್ದಾರೆ ನಮ್ಮ ಲೇಡೀಸ್ ಟೀಮ್ ರಾನು ಬೊಂಬೈಕ ರಾನು. మేడల్లా మంచి సీరలుందే సీరంచు రంగలుందే ಈಗ MES ಕಾಲೇಜ್ನ ಪ್ರಶಿಕ್ಷಣಾರ್ಥಿಗಳು ವೇದಿಕೆಯ ಮೇಲೆ ಬಂದು ತಮ್ಮ ನೃತ್ಯವನ್ನ ಪ್ರದರ್ಶಿಸಬೇಕು ಅಂತ ಕೇಳಿಕೊಳ್ತಿದ್ದೇವೆ.
MES ಕಾಲೇಜ್ ದಾವಣಗೆರೆ. ಈ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ಬಂದಿದೆ. ಧಾನ್ಯದ ರಾಶಿಯ ಎಡೆ ಚಂದ್ರಕ ಧಾನ್ಯದ ರಾಶಿಯ ಎಡೆ ಚಂದ್ರಕ ತಾಯಿ ತಾಯಿ ಮಕ್ಕಳು ನಮ್ಮ ಹೊಟ್ಟೆ ತುಂಬ ಅನ್ನವಿಟ್ಟಳು. ಸುಖಿಗಾಲ ಹಿಗ್ಗಿ ಬಂದಿದೆ ನಮ್ಮ ಬಾಳಿನಲ್ಲಿ ಭಾಗ್ಯ ಬಂದಿದೆ. ಸುಗ್ಗಿಕಾಲ ಹಿಗ್ಗಿ ಬಂದಿತು ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು ರಾಗಿಯ ಜೋಳದ ಭತ್ತದ ನವಣೆಯ ತೊಗರಿಯ ರಾಶಿ ನೋಡಿ ಮುತ್ತು ಹಸರಿನ ರಾಶಿ ಮುತ್ತು ಮುತ್ತು ಹಣದಂತ ಪೇನೆ ಚಂದ ಸಂತೆ ಕಂತೆ ಸುಖಿ ನಿನ್ನ ಬಂದೆ ಅಂದ ಬಾಯಿಯ ತುಂಬಿ ಕೊಡುವ ಪರಿಹಾನ ಚಂದ ನೋಡಿ ಬಾಯಿಯ ತುಂಬಿ ಕೊಡುವ ಪರಿಹಾನ ಚಂದ ನಮ್ಮ ಬಾಳಿನಲ್ಲಿ ಭಾಗ್ಯ ಬಂದಿದೆ. ಸುದ್ದಿಗಾಲ ಹಿಗ್ಗಿ ಬಂದಿತು ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು ಹಳ್ಳಿಯ ಹೈಕ್ಳೆಲ್ಲ ಹುಳ್ಳಿಯ ಹೊರ್ಕೊಂಡು ಕೊಳ್ಳಿಯ ಬೆಳಕಿನಲ್ಲಿ ಉಣ್ಣುತ್ತಾರೆ ನಮ್ಮ ಹಳ್ಳಿಗೆ ಅನ್ನದಾನ ಮಾಡುತ್ತಾರೆ ತಿಂಗಳ ಹೊರಗಲಿ ತಂಬಿನ ಹೊರಗಲಿ ಹಂದಿಯ ಪದಗಳ ಹಾಯಾವಡೆ ಹಳ್ಳಿಗೆ ಸಂಗೀತ ತುಂಬುತ್ತಾರೆ ನಮ್ಮ ಹಳ್ಳಿಗೆ ಆನಂದ ನೀಡುತ್ತಾರೆ ಸುಗ್ಗಿಕಾಲ ಹಿಗ್ಗಿ ಬಂದಿತು ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿರೋ ಸುಖಿಗಾಲ ಹಿಗ್ಗಿ ಬಂದಿದೆ ನಮ್ಮ ಬಾಳಿನಲ್ಲಿ ಭಾಗ್ಯ ಬಂದಿದೆ.
ಕೋಲಣ್ಣ ಕೊಲೆ ಚಿನ್ಮಯ ರೂಪೇ ಕೋಲಣ್ಣ ಕೊಲೆ ಚೆಲುವೆಯ ಚೆಲುವ ತಾಯಿ ಬಂದನ ಚಿನ್ಮಯ ರೂಪೇ ಕೋಲಣ್ಣ ಕೊಲೆ ಚಿನ್ಮಯ ರೂಪೇ ಕೋಲಣ್ಣ ಕೊಲೆ ಬೆಟ್ಟನಾಗ ಕಲ್ಲೆ ಬಿಟ್ಟು ಕೀಲಿನಾಗ ಸೂರೆ ಬಿಟ್ಟೆಲ್ಲೋರು ಕೂಡಿ ನುಡ್ಸೋಣರಯ್ಯ ಚೆಲುವೆಯ ಚೆಲುವ ತಾಯಿ ಬಂದನ ಚಿನ್ಮಯ ರೂಪೇ ಕೋಲಣ್ಣ ಕೊಲೆ ಅವನು ಕಿನ್ನಡಿ ನುಡಿಸುತ್ತಾನೆ ಕೇರಿ ಕೇರಿ ತಿರುಗುತ್ತಾನೆ ನಮ್ಮ ಕೇರಿ ಯಾಕೆ ಬಂದಲ್ಲೋ ಚೆಲುವೆಯ ಚೆಲುವ ತಾಯಿ ಬಂದನ ಚಿನ್ಮಯ ರೂಪೇ ಕೋಲಣ್ಣ ಕೊಲೆ ಚಿನ್ಮಯ ರೂಪೇ ಕೋಲಣ್ಣ ಕೊಲೆ ನಮ್ಮ ಕೇರಿ ಬಂದವೀಗ ಕರಿಯ ತಂಬಿಗೆಯ ನೋಡಿ ತಂದು ಕೊಡುವೆ ಗಂಗಾದೇವಿಯವ ಚೆಲುವೆಯ ಚೆಲುವ ತಾಯಿ ಬಂದನ ಚಿನ್ಮಯ ರೂಪೇ ಕೋಲಣ್ಣ ಕೊಲೆ ಗಂಡನಾದ್ರೂ ಕೂಸಿಕೊಳ್ಳಿ ಬಿಲ್ಲನಾದ್ರೂ ಮೆದ್ದುಕೊಳ್ಳಿ ಬಂದ ಕಾರ್ಯ ಹೇಳಿದಮ್ಮಯ್ಯ ಚೆಲುವೆಯ ಚೆಲುವ ತಾಯಿ ಬಂದನ ಜೀವನವೆಲ್ಲ ಬೇವುದಲ್ಲ ಬಲ್ಲವರೆಲ್ಲ ಖಂಡಿತವಲ್ಲ ಸುಖ ಸಿಹಿ ಕೈ ಸಮವೆಲ್ಲ ಸುಖ ಸಿಹಿ ಕೈ ಸಮವೆಲ್ಲ ಕೆಟ್ಟ ಕೊಡಿಯ ಮಲ್ಲಯ್ಯನ ದಯವಿದೆ ಭಯವಿಲ್ಲ ಮಲ್ಲಯ್ಯನ ದಯವಿದೆ ಭಯವಿಲ್ಲ ಚಕ್ಕನ ಕನಕ ಜಗ 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 ಚಕ್ಕನ ಪ್ರಿಯ ಕುದುರೆ ಮೇರಿಯು ಬಾಣ ಹೂಡಿಕೊಂಡು ಹೋರಾಡಿ ಬರುತ್ತಾನೆ ರಣಧೀರ ಹೋರಾಡಿ ಬರುತ್ತಾನೆ ರಣಧೀರ ಮೋಜುಗಾರ ಮಾಗಡಿಯ ರಂಗನಾಥ ಬೇಟೆಗಾರ ಮಾಗಡಿಯ ರಂಗನಾಥ ಬೇಟೆಗಾರ ಚಕ್ಕನ ಕನಕ ಜಗ 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 ಚಕ್ಕನ ಮಾದೇಸ್ವಾಮಿ ಬರುವಾಗ ಮಾಳೆಲ್ಲ ಕಣ್ಣಂದು ಇಲ್ಲಕರು ಹುಲಿ ಮರಿ ಜೊತೆಯಾಗಿ ಇಲ್ಲಕರು ಹುಲಿ ಮರಿ ಜೊತೆಯಾಗಿ ಮಾಯಕಾರ ಚಿನ್ನಾದ ರಥವೇರಿ ಬರುತ್ತಾನೆ ಚಿನ್ನಾದ ರಥವೇರಿ ಬರುತ್ತಾನೆ ಚಕ್ಕನ ಕನಕ ಜಗ 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 ಚಕ್ಕನ ಗದ್ದೆ ಬೀಳುವಾಗ ಚಂದಗಾರಿ ಚಾಮುಂಡಿ ಸಿರಿಯಾದ ಜಾಜಿ ಮಗು ಅರಳ್ಯಾವೆ ಸಿರಿಯಾದ ಜಾಜಿ ಮಗು ಅರಳ್ಯಾವೆ ಚಾಮುಂಡಿ ಸುತ್ತಾಲು ಪರುಸೆ ಮೆರೆದಾವೆ ಸುತ್ತಾಲು ಪರುಸೆ ಮೆರೆದಾವೆ ಚಕ್ಕನ ಕನಕ ಜಗ 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 ಚಕ್ಕನ ಅದ್ಭುತವಾಗಿತ್ತು ನೃತ್ಯ. ಮತ್ತೊಮ್ಮೆ ನೋಡ್ಬೇಕು ಅಂತ ಅನ್ಸುತ್ತೆ. ಯಾಕೆಂದ್ರೆ ಇಂಥ ನೃತ್ಯಗಳು
ಮತ್ತೆ ಮತ್ತೆ ನೋಡ್ಬೇಕು ಅಂತ ಅನ್ಸೋದು ಸಹಜ. ಯಾಕೆ ಅಂದ್ರೆ ಜಾನಪದ ನೃತ್ಯಕ್ಕೆ ಇರ್ತಕ್ಕಂತ ಶಕ್ತಿನೇ ಅಂತದ್ದು. ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆ ಒಟ್ಟಿಗೆ ಸೇರಿ ಒಂದು ನೃತ್ಯವನ್ನ ನಿಮ್ಮ ಮುಂದೆ ಪರ್ಫಾರ್ಮ್ ಮಾಡಲಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ. ಸುಮಾರು ಸಂತೆಗೆ ಚುಂಚಾನ ಕಟ್ಟೆಗೆ ಬಂದಿದ್ದ ಸಸಿಗೆ ಚಿಂಗ ಚಿಕ್ಕ ಚಿಕ್ಕ ಚಿಂಗ ಕಾಂಬೂರಿಗೆ ಚೌಕಾಸಿ ಮಾಡುತ್ತಾ ನಿಂತಿದ್ದ ಮಲ್ಲಿಗೆ ಚಿಂಗ ಚಿಕ್ಕ ಚಿಕ್ಕ ಚಿಂಗ ನಾಗಿ ನಡೆಯ ಕೊನಿಸಿ ನಾಗಿ ಸ್ವರಕ್ಕೆ ಡೊಳ್ಳುಡಕ್ಕೆ ಸದಿಗೆ ನಾಗಿ ನಡೆಯ ಕೊನಿಸಿ ನಗುವಿನ ಸಿವಿಯಲಿ ಎಲೆ ಎಲೆಯ ವೀರ್ಯ ತಿನಿಸಿದಳು ನಿನಗುವ ಕಣ್ಣಲ್ಲಿ ಬೆಳಗಿನ ಬೆಳಕಾದಾರಿ ಸುರಿಸಿದನು ಚಕೋರಿ ದನಿಯಲ್ಲಿ ಕಿಲ ಕಿಲ ಮಗಳು ಕಸ್ತೂರಿ ಪರಿಮಳ ಕನಸಿಗೆ ತಂದನು ಹಿಡಿದನು ಪ್ರೇಮ ಕಡಲಿಗಳು ಮರೆತನು ನಾನು ಹಗಲಿಗಳು ಧರಿಸುತ್ತಾ ದೇವನೊಡತಿ ತುಳಿದೆನು ನಾನು ಹೊಸಹಸಿರು ಸುಮಾರು ಸಂತೆಗೆ ಚುಂಚಾನ ಕಟ್ಟೆಗೆ ಬಂದಿದ್ದ ಸಂತೆಗೆ ಚಿಂಗ ಚಕ್ಕ ಚಕ್ಕ ಜಿಂಗ ನಾಲ್ಕು ಮೀಸೆಯ ಬೆಳ್ಳಾಗಿ ನೀವು ನಿಂತಿದ್ದ ಭೈರವ ಚಿಂಗ ಚಿಕ್ಕ ಚಿಕ್ಕ ಚಿಂಗ ಮೊದಲನೇ ಎಣ್ಣಲ್ಲಿ ಕಸಿ ಬಿಸಿಯಲ್ಲಿ ಬಿಸಿ ಹಾಲು ಮರೆತವನು ಹಸಿವೆಯ ಮರೆಯಿಸು ಸಿಹಿ ಸಿಹಿ ಜೇನಿನ ಮತ್ತು ಸುರಿದಳು ಸಿಂಗಾರದ ಮನೆ ಮನೆಯೊಳಗೆ ಬಂಗಾರದೊಳಗೆ ನನ್ನ ತೊಳಸರಿಗೆ ಕನಸಿನ ಕತೆ ಬರೆದ ನೆನಪಿನ ಕೊಳ್ಳ ಸಿಹಿ ಸುರಿದ ಮರೆಯದ ಪ್ರೇಮ ಪುಟೈಗಳು ಎದೆಯಲಿಗಾಗಲಿ ಪುಟೈಗಳು ಸಂಕ್ರಾಂತಿ ಹಬ್ಬದೇ ಸುತ್ತಿದ್ದ ಮೊರೆಯ ಗುತ್ತಾಡಿ ಗೆದ್ದವ ಚಿಂಗ ಚಿಕ್ಕ ಚಿಕ್ಕ ಜಿಂಗ ನಾಲ್ಕು ಮೀಸೆಯ ಬೆಳ್ಳಾಗಿ ನೀವು ನಿಂತಿದ್ದ ಭೈರವ ಚಿಂಗ ಚಿಕ್ಕ ಚಿಕ್ಕ ಜಿಂಗ ಕೋಟಿ ಗರಡಿ ಬೈಲುವನ ಜೊತೆಗೆ ಜೇಡಿ ಮಣ್ಣ ಮುತ್ತಿಗೊಳಿಸಿ ಕೋಟಿ ಗರಡಿ ಬೈಲುವನ ಜೊತೆಗೆ ಜೇಡಿ ಮಣ್ಣ ಮುತ್ತಿಗೊಳಿಸಿ ಗೆಲುವಿನ ನಗದಿಸಿ ನನ್ನ ಸೆಳೆದವ ಸುಮಾರು ಸಂತೆಗೆ ಚುಂಚಾನ ಕಟ್ಟೆಗೆ ಬಂದಿದ್ದ ಸಂತೆಗೆ ಚಿಂಗ ಚಕ್ಕ ಚಿಕ್ಕ ಚಿಂಗ ಕನಕಾಂಬರೂರಿಗೆ ಚೌಕಾಸಿ ಮಾಡುತ್ತಾ ನಿಂತಿದ್ದ ಮಲ್ಲಿಗೆ ಚಿಂಗ ಚಕ್ಕ ಚಿಕ್ಕ ಚಿಂಗ ನಾಗಿ ಸ್ವರಕ್ಕೆ ಡೊಳ್ಳುಡಕ್ಕೆ ಸದಿಗೆ ನಾಗಿ ನಡೆಯ ಕೊನಿಸಿ ನಾಗಿ ಸ್ವರಕ್ಕೆ ಡೊಳ್ಳುಡಕ್ಕೆ ಸದಿಗೆ ನಾಗಿ ನಡೆಯ ಕೊನಿಸಿ ಮಲ್ಲ ಮಲ್ಲನೆ ಬಂದು ನನ್ನ ಮನಸ್ಸಿಗೆ ಜೋರಾದ ಚಪ್ಪಾಳೆ ಬರಲಿ ನಮ್ಮ ಆರೋಗ್ಯ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆಯ ಮಹಿಳಾ ನೌಕರರಿಗೆ. ಈಗ ನಿಮ್ಮ ಮುಂದೆ ಬರಲಿದ್ದಾರೆ ಮತ್ತೋರ್ವ ಮಹಿಳಾ ಸರ್ಕಾರಿ ನೌಕರರು. ಒಳಗೆ ಸೇರಿದರೆ ಗುಂಡು, ಹುಡುಗಿ ಆಗುವಳು, ಹುಡುಗಿ ಆಗುವಳು. ಈ ಸಾಂಗ್ಗೆ ಪರ್ಫಾರ್ಮ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ನೆಚ್ಚಿನ ಶಿವಮ್ಮ ತ್ಯಾವಣಿಗಿ ಇವರು. ಹುಡುಗಿಯಾಗುವಳು ಗಂಡು
ಒಳಗೆ ಸೇರಿದರೆ ಗಂಡು ಹುಡುಗಿಯಾಗುವಳು ಗಂಡ ಬಿಸಿಯಾಗಿ ಮದುವೆಯಾಗದು ಮೀರಿದ ಜೋಪಾನ ಬಿಸಿಯಾಗಿ ಮದುವೆಯಾಗದು ಮೀರಿದ ಜೋಪಾನ ಒಳಗೆ ಸೇರಿದರೆ ಗಂಡು ಹುಡುಗಿ ಆಗುವಳು ಗಂಡ ಬಿಸಿಯಾಗಿ ಮದುವೆಯಾಗದು ಮೀರಿದ ಜೋಪಾನ ಬಿಸಿಯಾಗಿ ಮದುವೆಯಾಗದು ಮೀರಿದ ಜೋಪಾನ ಈ ಲೋಕ ಕಳೆದು ಹೋಗಿ ನಡೆದಾಡುವ ಈ ದಾರಿ ನಡೆದಾಡುವ ಹಾಗಾಗಿ ತಲೆದೂಗುವ ಹೋರಾಟ ನೋಡಿ ಹೇಗಿದೆ ಈ ಮಾಟ ತಲೆದೂಗುವ ಹೋರಾಟ ನೋಡಿ ಹೇಗಿದೆ ಈ ಮಾಟ ಹೊರಗಿರುವ ಪರಮಾತ್ಮ ಆಡಿಸುವ ಆಟ ಹೊರಗಿರುವ ಪರಮಾತ್ಮ ಆಡಿಸುವ ಆಟ ಒಳಗೆ ಸೇರಿಕೊಂಡ ಹುಡುಗಿ ಆಗುವಳು ಗಂಡಲು ಬಿಸಿಯಾಗಿದೆ ಮದುವೆಯಾಗಿದೆ ಮೀರಿದ ಜೋಪಾನ ಬಿಸಿಯಾಗಿದೆ ಮದುವೆಯಾಗಿದೆ ಮೀರಿದ ಜೋಪಾನ ನಾನಾಗಲೇ ಪ್ರಧಾನಿ ಸಾರಾಯಿ ಅಂಗಡಿಯೇ ನನಗಾಗ ರಾಜಧಾನಿ ಗುಡಿಯಲ್ಲಿನ ದೇವರಿಗೂ ಚೂಡ ಗಾಂಧಿಯ ನೈವೇದ್ಯ ಗುಡಿಯಲ್ಲಿನ ದೇವರಿಗೂ ಚೂಡ ಗಾಂಧಿಯ ನೈವೇದ್ಯ ಏನು ಮಜಾ ಏನು ಮಜಾ ಹುಡುಗರು ಸಾಮ್ರಾಜ್ಯ ಏನು ಮಜಾ ಏನು ಮಜಾ ಹುಡುಗರ ಸಾಮ್ರಾಜ್ಯ ಒಳಗೆ ಸೇರಿದ ಹುಡುಗಿ ಆಗುವಳು ಗಂಡ ಒಳಗೆ ಸೇರಿದರೆ ಗಂಡ ಹುಡುಗಿ ಆಗುವಳು ಗಂಡ ಬಿಸಿಯಾಗಿದೆ ಮದುವೆಯಾಗಿದೆ ಮೀರಿದ ಜೋಪಾನ ಬಿಸಿಯಾಗಿದೆ ಮದುವೆಯಾಗಿದೆ ಮೀರಿದ ಜೋಪಾನ ಒಳಗೆ ಸೇರಿದರೆ ಗಂಡ ಹುಡುಗಿ ಆಗುವಳು ಗಂಡ ಬಿಸಿಯಾಗಿದೆ ಮದುವೆಯಾಗಿದೆ ಮೀರಿದ ಜೋಪಾನ ಬಿಸಿಯಾಗಿದೆ ಮದುವೆಯಾಗಿದೆ ಮೀರಿದ ಜೋಪಾನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ದಾವಣಗೆರೆ ಶಾಖೆ ಇವರ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಈಗ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2026. ಈ ದಿನದ ವಿಶೇಷತೆಯೇ ಮಹಿಳೆ. ಇಂಥ ಮಹಿಳೆಯನ್ನ ಕುರಿತು ನಮ್ಮ ಸರ್ಕಾರಿ ನೌಕರರಾಗಿರ್ತಕ್ಕಂಥ ನಯನಾ ರೆಡ್ಡಿ ಆರೋಗ್ಯ ಇಲಾಖೆ ಇವರು ಒಂದು ಕವನ ವಾಚನವನ್ನ ಮಾಡಲಿದ್ದಾರೆ. ವೆಲ್ಕಮ್ ಟು ದ ಸ್ಟೇಜ್ ಮೇಡಮ್. ಎಲ್ರಿಗೂ ನಮಸ್ಕಾರಗಳು. ನನ್ನ ಹೆಸರು ನಯನಾ ರೆಡ್ಡಿ ಅಂತೇಳಿ ಆರೋಗ್ಯ ಇಲಾಖೆಯಲ್ಲಿ ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತೇನೆ. ನನ್ನ ಹವ್ಯಾಸ ಕವನಗಳು, ಚಿತ್ರಗಳನ್ನು ನೋಡಿ ಕವನವನ್ನು ಬರೆಯೋದು, ಕೆಲವು ದೃಶ್ಯಗಳು ಸನ್ನಿವೇಶಗಳನ್ನು ನೋಡಿ ಕವನಗಳನ್ನು ಬರೆಯೋದು. ಮೊನ್ನೆ ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಇತ್ತಲ್ಲ, ಅವತ್ತಿನ ದಿನಾನೇ ಬರೆದಂತಹ ಕವನ ಇದು. ಹೆಣ್ಣು ಎಷ್ಟು ಸಹನಾಮೂರ್ತಿ, ತ್ಯಾಗಮೂರ್ತಿ, ಎಲ್ಲನೂ ತನ್ನ ಮನಸ್ಸಿನೊಳಗೆ ತುಂಬಿಕೊಂಡು ಯಾವ ರೀತಿ ನಗ್ನಗ್ತಾ ಇರ್ತಾಳೆ, ಸಂಸಾರನ ಯಾವ ರೀತಿ ತೂಗಿಸ್ಕೊಂಡು ಹೋಗ್ತಾಳೆ, ಭೂಮಿ ಕೂಡ ಹೆಣ್ಣು ಅನ್ನೋದಕ್ಕೆ ಹೆಣ್ಣಿನ ಬಗ್ಗೆನೇ ಒಂದು ಕವನನ ಅವತ್ತಿನ ದಿನಾನೇ ಬರೆದಿದ್ದೀನಿ. ಅದನ್ನು ನಿಮ್ಮ ಮುಂದೆ ಎಲ್ಲ ವಾಚನ ಮಾಡೋಕ್ಕೆ ಇಷ್ಟಪಡ್ತೀನಿ.
ಕವನದ ಶೀರ್ಷಿಕೆ ಹೆಣ್ಣಾಕೆ. ಭೂಮಿ ತೂಕದ ಮನದವಳಾಕೆ, ಎಲ್ಲರ ಭಾರವ ಒಡಲಳು ಹೊತ್ತಾಕೆ. ಭೂಮಿ ತೂಕದ ಮನದವಳಾಕೆ, ಎಲ್ಲರ ಭಾರವ ಒಡಲಳು ಹೊತ್ತಾಕೆ. ತನ್ನಾಸೆಗಳಿಗಿಂತ ಮನೆಯವರ ಶ್ರೇಯಸ್ಸಿಗಾಗಿ ಜೀವ ಸವೆಸುವಳೀಕೆ. ತನ್ನಾಸೆಗಳಿಗಿಂತ ಮನೆಯವರ ಶ್ರೇಯಸ್ಸಿಗಾಗಿ ಜೀವ ಸವೆಸುವಳೀಕೆ. ತನ್ನವರ ಖುಷಿಯಲ್ಲಿ ತನ್ನ ನೋವು ಮರೆವಳಾಕೆ. ತನ್ನವರ ಖುಷಿಯಲ್ಲಿ ತನ್ನ ನೋವು ಮರೆವಳೀಕೆ. ತನ್ನವರ ಏಳ್ಗೆಯೇ ತನ್ನ ಧ್ಯೇಯವೆಂದಾಕೆ. ತನ್ನವರ ಏಳ್ಗೆಯೇ ತನ್ನ ಧ್ಯೇಯವೆಂದಾಕೆ. ಯಾರೀಕೆ? ಹೆಣ್ಣಾಕೆ. ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇಂತಹ ಒಂದು ಉತ್ತಮವಾಗಿರ್ತಕ್ಕಂಥ ಪ್ರತಿಕ್ರಿಯೆ ನಿಮ್ಮಲ್ಲಿತ್ತು ಅಂತಂದ್ರೆ ಪ್ರತಿ ವರ್ಷನೂ ಕೂಡ ಇದಕ್ಕಿಂತ ಹೆಚ್ಚಾಗಿ ನಾವು ಮುಂದಿನ ವರ್ಷ ಕ್ರೀಡಾಂಗಣದಲ್ಲಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡೋಣ. ನಿಮ್ಮೆಲ್ಲರ ಸಹಕಾರ ಬೇಕಾಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯಾಧ್ಯಕ್ಷರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲಾ ಮಹಿಳಾ ನೌಕರರು ಇಲ್ಲಿವರೆಗೂ ಕೂಡ ಕಾದಿದ್ದೀರಿ. ಕೆಲವು ಕ್ಷಣಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಮಹಿಳಾ ನೌಕರರು ಇನ್ನೊಂದು ಅರ್ಧ ಗಂಟೆ ಸಹಕಾರವನ್ನ ನೀಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಮತ್ತೊಂದು ಕವನ ವಾಚನ ತೇಜಾವತಿ ಶಿಕ್ಷಕಿ ಇವರಿಂದ. ಎಲ್ಲರಿಗೂ ನಮಸ್ಕಾರಗಳು. ನಾನು ಒಂದು ಕವನವನ್ನ ವಾಚನ ಮಾಡ್ತಾ ಇದ್ದೀನಿ. ಅದು ನಾನೇ ರಚನೆ ಮಾಡಿರುವಂತಹ ಕವನ. ಕವನದ ಶೀರ್ಷಿಕೆ ಬಂದು ಮಗನಿಗಾಗಿ. ಮಾನವನ ಸಹಜ ಗುಣ ಕೇಳಿ ಬಯಕೆ. ಮಾನವನ ಸಹಜ ಗುಣ ಕೇಳಿ ಬಯಕೆ. ಆಗದಿದ್ದರೆ ಉಳಿಯುವುದು ಬರೀ ಕನವರಿಕೆ. ಆಗದಿದ್ದರೆ ಉಳಿಯುವುದು ಬರೀ ಕನವರಿಕೆ. ಉಳ್ಳವರು ನೀಡಲು ಇಡಬೇಕು ಕೋರಿಕೆ. ಉಳ್ಳವರು ನೀಡಲು ಇಡಬೇಕು ಕೋರಿಕೆ. ಆಗಬಾರದು ಎಲ್ಲಿಯೂ ಅದರ ಸೋರಿಕೆ. ಆಗಬಾರದು ಎಲ್ಲಿಯೂ ಅದರ ಸೋರಿಕೆ. ಮನದಲ್ಲಿದೆ ಹೇಳಿಕೊಳ್ಳುವ ಒಂದು ಆಸೆ, ಒಮ್ಮೊಮ್ಮೆ ಮಾಡುವುದು ಅತಿ ದುರಾಸೆ. ದೊರಕಾಗಲು ಆಗುವುದು ತುಸು ನಿರಾಸೆ. ಜಣವೆನಿಸಲು ಇಲ್ಲ ನನ್ನಲ್ಲಿ ಕಿಸೆ. ಆಗಬೇಡ ಎಂದಿಗೂ ಸೋಮಾರಿ ನೀನು, ಗಳಿಕೆ ಸಂಗ್ರಹಿಸು ತನ್ನ ಶ್ರಮದಿ ತಾನು. ಹಾಕಬೇಡ ಆಕಾಶಕ್ಕೆ ಒಮ್ಮೆಲೆ ಏಣಿಯನು, ಕೂರಬೇಡ ಎಂದಿಗೂ ಹಿಡಿದು ಮೂಲೆಯನು. ಆಗಬೇಕು ದುಡಿಮೆ ಎಲ್ಲರ ಕರಗಳಲ್ಲಿ. ಆಗಬೇಕು ದುಡಿಮೆ ಎಲ್ಲರ ಕರಗಳಲ್ಲಿ. ಇಳಿಸಬೇಕು ಬೆವರು ತಮ್ಮ ದೇಹದಲ್ಲಿ. ಇಳಿಸಬೇಕು ಬೆವರು ತಮ್ಮ ದೇಹದಲ್ಲಿ. ಅಡಗಿದೆ ಊಟ ಎಲ್ಲರಿಗೂ ಭೂತಾಯಿಯಲ್ಲಿ. ಅಡಗಿಹುದು ಊಟ ಎಲ್ಲರಿಗೂ ಭೂತಾಯಿಯಲ್ಲಿ. ಇರಬೇಕು ತಲ್ಲೀನರಾಗಿ ಸದಾ ಕಾಯಕದಲ್ಲಿ. ಇರಬೇಕು ತಲ್ಲೀನರಾಗಿ ಸದಾ ಕಾಯಕದಲ್ಲಿ. ಮೆರೆಯಬೇಡ ಮಗನೇ ಎಂದು ಗರ್ವದಿ, ಹೇಳುವೆನು ಕೇಳು ತನ್ನ ಅನುಭವದಿ. ನೋಡಬೇಡ ನೀನು ಯಾರನ್ನು ಅನುಭವದಿ. ನೋಡಬೇಡ ನೀನು ಯಾರನ್ನು ಸಂಶಯದೆ. ಆಗುವರು ಎಲ್ಲರೂ ಒಂದು ದಿನ ಬೂದಿ. ಆಗುವರು ಎಲ್ಲರೂ ಒಂದು ದಿನ ಬೂದಿ. ಹುಟ್ಟು ಸಾವು ಖಚಿತ ಸಜೀವಿಗಳಿಗೆ. ಬೆಳೆದು ಆಗಬೇಕು ದಿನ ದಿನಕ್ಕೆ ಏಳಿಗೆ. ಇದ್ದೇ ಇರುವವು ಸುಖ ದುಃಖ ಬದುಕಿಗೆ. ಇರಬೇಕು ಸಂಸ್ಕೃತಿ ಇಂದಿನ ಯುವಕರಿಗೆ. ಇರಬೇಕು ಸಂಸ್ಕೃತಿ ಇಂದಿನ ಯುವಕರಿಗೆ. ತೋರಬೇಡ ಎಂದು ಕೆಟ್ಟದಕ್ಕೆ ಅನುಕಂಪ. ತೋರಬೇಡ ಎಂದು ಕೆಟ್ಟದ್ದಕ್ಕೆ ಅನುಕಂಪ. ಮಾಡಬೇಡ ಕೂಗಾಡಿ ಮನೆಯಲ್ಲಿ ರಂಪ. ಮಾಡಬೇಡ ಕೂಗಾಡಿ ಮನೆಯಲ್ಲಿ ರಂಪ. ಮಾಡುವುದು ಹಾಳು ಎಲ್ಲವನ್ನೂ ಈ ಕೋಪ. ಮಾಡುವುದು ಹಾಳು ಎಲ್ಲವನ್ನೂ ಈ ಕೋಪ. ತಿಳಿದು ಬಾಳಿದರೆ ಮಕ್ಕಳೇ ಮನೆಯ ನಂದಾದೀಪ. ತಿಳಿದು ಬಾಳಿದರೆ ಮಕ್ಕಳೇ ಮನೆಯ ನಂದಾದೀಪ. ರಚನೆ ಶ್ರೀಮತಿ ತೇಜಾವತಿ ವಿರೂಪಾಕ್ಷ ಜಿ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ, ಮಂಗೇನಹಳ್ಳಿ, ಚನ್ನಗಿರಿ ತಾಲೂಕು. ನನ್ನ ಕವನವನ್ನ ವಾಚನ ಮಾಡಿದ್ದನ್ನ ಆಲಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ನನ್ನದೊಂದು ಪುಟ್ಟ ಕವನ. ಕವನದ ಶೀರ್ಷಿಕೆ ಓ ಎಣ್ಣೆ ನಿನಗೆ ನನ್ನ ನಮನ. ಏನೆಂದು ಬಣ್ಣಿಸಲಿ ನಿನ್ನನ್ನು, ಯಾವುದಕ್ಕೆ ಹೋಲಿಸಲಿ ನಿನ್ನನ್ನು. ವರ್ಣಿಸಲು ಪದಗಳಿಲ್ಲ, ಹೋಲಿಸಲು ವಸ್ತುಗಳಿಲ್ಲ. ಓ ಎಣ್ಣೆ ನಿನಗೆ ನನ್ನ ನಮನ. ತಂದೆಯ ಧೈರ್ಯ ನೀನು, ತಾಯಿಯ ಪ್ರೀತಿ ನೀನು, ಅಣ್ಣನ ಶಕ್ತಿ ನೀನು, ಗಂಡನ ಸ್ಫೂರ್ತಿ ನೀನು. ಓ ಎಣ್ಣೆ ನಿನಗೆ ನನ್ನ ನಮನ. ಮೌಲ್ಯಗಳ ಗಣಿ ನೀನು, ಶಕ್ತಿಯ ರೂಪ ನೀನು,
ಪ್ರೀತಿಯ ಬಿಂಬ ನೀನು, ತ್ಯಾಗದ ಮೂರ್ತಿ ನೀನು. ಓ ಎಣ್ಣೆ, ನಿನಗೆ ನನ್ನ ನಮನ. ಕಷ್ಟವನ್ನು ಭಯಪಡಿಸುವವಳು ನೀನು, ಸುಖವನ್ನು ಹೆಚ್ಚಿಸುವವಳು ನೀನು. ಮನೆ ಶಾಂತಿ ನೀನು, ಮಕ್ಕಳ ಮಾತೆ ನೀನು. ಓ ಎಣ್ಣೆ, ನಿನಗೆ ನನ್ನ ನಮನ. ನೀ ಅರ್ಥವಾಗುವುದು ಕಷ್ಟ, ಆದರೆ ಎಲ್ಲರಿಗೂ ನೀ ಇಷ್ಟ. ನೀ ಇಲ್ಲದ ಕ್ಷೇತ್ರವಿಲ್ಲ, ನೀ ಅಸಾಧ್ಯವೆನ್ನುವ ಕೆಲಸವಿಲ್ಲ. ನಿನಗೆ ಯಾರೂ ಸರಿಸಾಟಿ ಇಲ್ಲ, ನೀನು ಇಲ್ಲದೆ ಜಗತ್ತೇ ಇಲ್ಲ. ನೀನು ಇಲ್ಲದೆ ಜಗತ್ತೇ ಇಲ್ಲ. ಓ ಎಣ್ಣೆ, ನಿನಗೆ ನನ್ನ ನಮನ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೀರ್ತನ. ಪ್ರಸ್ತುತ ನಮ್ಮ ಸಮಾಜವನ್ನು ನೋಡಿದಾಗ ನನ್ನ ಮನದಲ್ಲಿ ಮೂಡಿದಂತಹ ಭಾವನೆಯನ್ನು ಕವನದ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಇಷ್ಟಪಡುತ್ತೇನೆ. ಕವನದ ಶೀರ್ಷಿಕೆ ವಾಟ್ ಈಸ್ ಫೆಮಿನಿಸಮ್. ಗಂಡಸರ ರೀತಿ ಸ್ತ್ರೀ ರಸ್ತೆ ನಡುವೆ ಧೂಮಪಾನ ಮದ್ಯಪಾನ ಮಾಡುತ್ತಾ ತೂರಾಡುವುದೇ? ಸಮಾನತೆಯ ಹೆಸರಿನಲ್ಲಿ ಸ್ತ್ರೀ ಗಂಡಸರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದೌರ್ಜನ್ಯವೆಸಗುವುದೇ? ಸಮಾನ ಸ್ಥಾನಮಾನಕ್ಕಾಗಿ ಪ್ರೀತಿಗೂ ಮರುಗದೆ ಕಲ್ಲೆದೆಯಾಗಿ ನಿಲ್ಲುವುದೇ? ಇನ್ನೊಂದು ಕವನ, ಹೆಣ್ಣಿಗೆ ಎಣ್ಣೆ ಶತ್ರುವೆ. ತಾಯ್ತನ ಹೊಂದಿದವಳು ಇನ್ನೊಬ್ಬಳನ್ನು ಬಂಜೆ ಎಂದು ಅಣುಕಿಸಿದರೆ ಅವಳೊಂದಿರುವ ತಾಯ್ತನಕ್ಕೆ ಅರ್ಥವೇನಿದೆ? ವಿಧವೆ ಎಂದು ದೂಷಿಸಿ ಎಲ್ಲ ಕಾರ್ಯಗಳಿಂದ ದೂರವಿರಿಸಿದರೆ ಆಕೆ ಹೊಂದಿರುವ ಮುತ್ತೈದೆತನಕ್ಕೆ ಅರ್ಥವೇನಿದೆ? ಅತ್ತೆಯನ್ನು ತನ್ನ ಅಮ್ಮನೆಂದು ಸ್ವೀಕರಿಸದೆ ಕೊನೆಗಾಲದಲ್ಲಿ ಕಣ್ಣೀರು ಹಾಕಿಸಿದರೆ ಎಂಟನಕ್ಕೆ ಅರ್ಥವೇನಿದೆ? ಇನ್ನೊಬ್ಬಳ ಬಣ್ಣ ಗಾತ್ರದ ಬಗ್ಗೆ ವ್ಯಂಗ್ಯವಾಗಿ ಮಾತನಾಡಿದರೆ ಆಕೆಯಲ್ಲಿರುವ ಸೌಂದರ್ಯಕ್ಕೆ ಅರ್ಥವೇನಿದೆ? ಧನ್ಯವಾದಗಳು. ಸರ್ವರಿಗೂ ಧನ್ಯವಾದಗಳು. ಎಲ್ಲ ಅತಿಥಿ ಮಹೋದಯರು ಆಸೀನರಾಗಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಜಿಲ್ಲಾ ಶಾಖೆ ದಾವಣಗೆರೆ ಇವತ್ತಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಉದ್ಘಾಟಕರಾಗಿ ಬಂದಿರತಕ್ಕಂಥ ನಿಮ್ಮೆಲ್ಲರ 2ನೇ ಅವಧಿಗೆ ಅಧ್ಯಕ್ಷರು ಆಗಿರ್ತಕ್ಕಂಥ ಮತ್ತು ನೌಕರರ ಕಣ್ಮಣಿ ಕ್ರಿಯಾಶೀಲ ಅಧ್ಯಕ್ಷರು, ಅತಿ ಹೆಚ್ಚು
ನೌಕರರ ಬಗ್ಗೆ ಕಾಳಜಿ ಇರ್ತಕ್ಕಂಥ, ಸದಾ ನೌಕರರ ಸೇವೆಗೆ ಸಿದ್ಧರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಧ್ಯಕ್ಷರಾದಂಥ ಶ್ರೀ ಎಸ್ ಷಡಾಕ್ಷರಿ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬಿರುವುದಿದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ರಾಜ್ಯ ಉಪಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ವೀರೇಶ್ ಎಸ್ ಹೊಡೆನಪ್ಪ ಸರ್ ಅವರಿಗೂ ತುಂಬಿರುವುದಿದ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಹೆಸರಾಂತ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಪರಿಸರ ಪ್ರೇಮಿಗಳು ಹಾಗೂ ಪರಿವರ್ತನಾ ವೇದಿಕೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಡಾಕ್ಟರ್ ಶಾಂತಾ ಭಟ್ ಮೇಡಮ್ ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ರಾಜ್ಯ ಉಪಾಧ್ಯಕ್ಷರು ಮತ್ತು ಶಿವಮೊಗ್ಗ ಜಿಲ್ಲೆಯ ಅಧ್ಯಕ್ಷರು ನಮ್ಮ ಆತ್ಮೀಯರಾದಂಥ ಮೋಹನ್ ಸೌರ್ ಅವರವರು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತೊಬ್ಬ ರಾಜ್ಯ ಉಪಾಧ್ಯಕ್ಷರು, ಧಾರವಾಡ ಜಿಲ್ಲಾಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ಆತ್ಮೀಯರು ಆಗಿರ್ತಕ್ಕಂಥ 2ನೇ ಬಾರಿ ಅಧ್ಯಕ್ಷರು ಆಗಿರ್ತಕ್ಕಂಥ ಸಿದ್ದನಗೌಡ ಪಾಟೀಲ್ ಅವರು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ರಾಜ್ಯ ಸಂಘಟನಾ ಸಾಂಸ್ಕೃತಿಕ ಕಾರ್ಯದರ್ಶಿಗಳು ಮತ್ತು ಮಹಿಳೆಯರು, ರಾಷ್ಟ್ರೀಯ ಕ್ರೀಡಾಪಟುಗಳಾಗಿರ್ತಕ್ಕಂಥ ಮಂಜುಳಾ ಮೇಡಮ್ ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಸಂಘದ ಕ್ರೀಡಾ ಕಾರ್ಯದರ್ಶಿಗಳು, ಆರೋಗ್ಯ ಇಲಾಖೆಯ ನಿರ್ದೇಶಕರು ಆಗಿರ್ತಕ್ಕಂಥ ನಮ್ಮ ಸುಧಾ ಮೇಡಮ್ ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಆರೋಗ್ಯ ಇಲಾಖೆಯ ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್ ಜಿಲ್ಲಾ ಅಧ್ಯಕ್ಷರು ಹಾಗೂ ನಮ್ಮ ಸಂಘದ ನಿರ್ದೇಶಕರು ಆಗಿರ್ತಕ್ಕಂಥ ಎ.ಡಿ. ಅರುಣಾದೇವಿ ಮೇಡಮ್ ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೇನೆ. ಸಾವಿತ್ರಿಯ ಬಾಪುಲಿಯ ಸಂಘದ ಅಧ್ಯಕ್ಷರು ಮೀನಾಕ್ಷಿ ಮೇಡಮ್ ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೇನೆ. ಮತ್ತು ವೇದಿಕೆ ಮೇಲಿರ್ತಕ್ಕಂಥ ರಾಜ್ಯ ಸಂಘದ ಪದಾಧಿಕಾರಿಗಳು ಮತ್ತು ತಾಲೂಕು ಅಧ್ಯಕ್ಷರು ಮತ್ತು ಜಿಲ್ಲಾ ಹಂತದ ಪದಾಧಿಕಾರಿಗಳು, ಈ ಒಂದು ಸಭೆಯಲ್ಲಿ ಬಂದಿರತಕ್ಕಂಥ ವಿಶೇಷವಾಗಿ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಹಂತದ ಎಲ್ಲ ಪದಾಧಿಕಾರಿಗಳು, ವೃಂದ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಹೆಚ್ಚಿನದಾಗಿ ಬಂದಿರತಕ್ಕಂಥ ಏನಿವತ್ತು ಸ್ಪರ್ಧೆಯಲ್ಲಿ ಭಾಗವಹಿಸಿ ಈ ಒಂದು ಮಹಿಳಾ ದಿನಾಚರಣೆಯನ್ನು ಯಶಸ್ವಿಯಾಗಿ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ನೌಕರ ಕ್ರೀಡಾಪಟುಗಳು, ಸಮಸ್ತ ನೌಕರಿಗೂ ನಾನು ಸ್ವಾಗತವನ್ನು ಕೊಡ್ತಾ ನನ್ನ ಸ್ವಾಗತವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಿದಂತಹ ಪರಶುರಾಮ್ ಸರ್ ಅವ್ರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಾ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಘಟಕ ದಾವಣಗೆರೆ ಇವರ ವತಿಯಿಂದ ಆಯೋಜಿಸಿರುವಂತಹ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2026 ಇದು ನಮ್ಮ ದಾವಣಗೆರೆ ಜಿಲ್ಲೆಯ ಮಹಿಳಾ ಸರ್ಕಾರಿ ನೌಕರರಿಗೆ ಇಂದು ಬೆಳಗ್ಗೆ ವಿವಿಧ ಕ್ರೀಡಾ ಸ್ಪರ್ಧೆಯನ್ನು ನಡೆಸಲಾಯಿತು. ಜೊತೆಗೆ ನಮ್ಮ ಸರ್ಕಾರದ ಒಂದು ಆದೇಶದ ಅನ್ವಯದಂತೆ ಒಂದು ಖಾದಿ ಮೇಳವನ್ನು ಕೂಡ ನಮ್ಮ ಒಂದು ಈ ಜಿಲ್ಲಾ ಸಂಘ ಆಯೋಜಿಸಿತ್ತು. ಈ ಎಲ್ಲ ಕಾರ್ಯಕ್ರಮದ ರೂವಾರಿಗಳಾಗಿರ್ತಂತಹ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ದಾವಣಗೆರೆ ಜಿಲ್ಲಾ ಘಟಕದ ಅಧ್ಯಕ್ಷರು ಹಾಗೂ ರಾಜ್ಯ ಉಪಾಧ್ಯಕ್ಷರಾದಂತಹ ಶ್ರೀಯುತ ವೀರೇಶ್ ಎಸ್ ಹೊಡೆನ್ಪುರ್ ಸರ್ ಅವರಿಗೆ ಹಾಗೂ ಜಿಲ್ಲಾ ಘಟಕದ ಎಲ್ಲ ನಿರ್ದೇಶಕರುಗಳಿಗೆ, ಪದಾಧಿಕಾರಿಗಳಿಗೆ ಸಹಕಾರ ನೀಡಿದಂತಹ ಸರ್ವರಿಗೂ ನಮ್ಮ ಮಹಿಳಾ ಸರ್ಕಾರಿ ನೌಕರರ ಪರವಾಗಿ ಆರಂಭದಲ್ಲಿ ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಈಗ ವೀರೇಶ್ ಎಸ್ ಹೊಡೆನ್ಪುರ್ ಸರ್ ಅವರನ್ನ ಪ್ರಾಸ್ತಾವಿಕ ನುಡಿಗಳನ್ನ ಆಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ವೈಯಕ್ತಿಕವಾಗಿ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಜಿಲ್ಲಾ ಶಾಖೆಯ ವತಿಯಿಂದ ಪ್ರೀತಿಪೂರ್ವಕವಾಗಿ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿರುವ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಹಸನ್ಮುಖಿಗಳು, ನುಡಿದಂತೆ ನಡೆದ ಹೀರೋ ಅಂತಾನೆ ಹೇಳ್ಬೋದು. ಇವತ್ತು 2ನೇ ಅವಧಿಗೆ ರಾಜ್ಯಾಧ್ಯಕ್ಷರ ಚುಕ್ಕಾಣಿಯನ್ನ ಹಿಡಿದುಕೊಂಡಿರ್ತಕ್ಕಂತಹ ನಮ್ಮ ಪ್ರೀತಿಯ ಸಹೋದರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಸಿ ಎಸ್ ಷಡಾಕ್ಷರಿ ಸರ್ ಅವರೇ, ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ತಮ್ಮನ್ನೆಲ್ಲ ಉದ್ದೇಶಿಸಿ ಇವತ್ತು ಮಹಿಳೆಯರನ್ನ ಕುರಿತು ತಮ್ಮನ್ನೆಲ್ಲ ಉದ್ದೇಶಿಸಿ
ಮಾತನಾಡಲಿಕ್ಕೆ ಆಗಮಿಸಿರ್ತಕ್ಕಂತಹ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಪರಿಸರ ಪ್ರೇಮಿಗಳು ಹಾಗೂ ಅಧ್ಯಕ್ಷರು ಪರಿವರ್ತನಾ ವೇದಿಕೆ ದಾವಣಗೆರೆ ಡಾಕ್ಟರ್ ಶಾಂತಾ ಭಟ್ ಮೇಡಮ್ ರವರೇ, ಹಾಗೂ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂತಹ ಜಿಲ್ಲಾ ಸಂಘದ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಪರಶುರಾಮಪ್ಪ ಸರ್ ಅವರೇ, ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಹಾಗೂ ಹಿರಿಯ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಮೋಹನ್ ಕುಮಾರ್ ಸರ್ ಅವರೇ, ಧಾರವಾಡ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಸಿದ್ದನಗೌಡ ಸರ್ ಅವರೇ, ವೇದಿಕೆಯ ಮೇಲೆ ಆಸನರಾಗಿರ್ತಕ್ಕಂತಹ ಜಿಲ್ಲಾ ಸಂಘದ ಹಾಗೂ ತಾಲೂಕಾ ಸಂಘದ ಎಲ್ಲ ಹಂತದ ಪದಾಧಿಕಾರಿಗಳೇ, ತಾಲೂಕಾ ಅಧ್ಯಕ್ಷರುಗಳೇ, ಜಿಲ್ಲೆಯ ಹಾಗೂ ತಾಲೂಕಿನ ಎಲ್ಲ ಹಂತದ ಪದಾಧಿಕಾರಿಗಳೇ, ನಿರ್ದೇಶಕ ಬಂಧುಗಳೇ, ನಾಮನಿರ್ದೇಶಿತ ಸದಸ್ಯರುಗಳೇ, ಸಮಸ್ತ ಜಿಲ್ಲೆಯ ಎಲ್ಲ ಮಹಿಳಾ ನೌಕರರ ಬಾಂಧವರೇ, ಹಾಗೂ ಇಲ್ಲಿ ಇವತ್ತು ಉತ್ತಮವಾಗಿರ್ತಕ್ಕಂತಹ ಜಾನಪದ ನೃತ್ಯವನ್ನ ನಡೆಸಿಕೊಟ್ಟಿರ್ತಕ್ಕಂತಹ BEd ಹಾಗೂ D.Ed ವಿದ್ಯಾರ್ಥಿನಿಯರೇ, ಇಲ್ಲಿ ನೆರೆದಿರ್ತಕ್ಕಂತಹ ಆತ್ಮೀಯ ಮಿತ್ರರೇ, ಪತ್ರಕರ್ತರೇ, ಮಾಧ್ಯಮ ಮಿತ್ರರೇ, ಸಮಸ್ತ ರಾಜ್ಯ ಸರ್ಕಾರಿ ನೌಕರರ ಬಾಂಧವರೇ, ಆತ್ಮೀಯರೇ, ನಾವೆಲ್ಲ ಇವತ್ತು ಒಂದೇ ವೇದಿಕೆಯಲ್ಲಿ ಸೇರಿರ್ತಕ್ಕಂಥದ್ದು ಕೇವಲ ಒಂದು ದಿನದ ಮಹಿಳಾ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನ ಆಚರಣೆ ಮಾಡಲಿಕ್ಕಲ್ಲ. ಇವತ್ತು ಮಾನವ ಸಮಾಜದ ಅರ್ಧ ಭಾಗವಾಗಿರ್ತಕ್ಕಂತಹ ಮಹಿಳೆಯರ ಶಕ್ತಿ, ಸೌಮ್ಯ ಸ್ವಭಾವ, ಮೃದು ಸ್ವಭಾವ, ಶಾಂತ ನಡೆ ಜೊತೆಗೆ ಸಾಧನೆಗಳನ್ನ ಗೌರವಿಸೋದಕ್ಕೋಸ್ಕರ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಆಚರಣೆಯನ್ನ ಮಾಡ್ತಿದೆ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ. ಆತ್ಮೀಯರೇ, ತಮಗೆಲ್ಲ ಗೊತ್ತಿದೆ, ಮಾರ್ಚ್ 8ನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಆಚರಣೆಯನ್ನ ಮಾಡ್ತಕ್ಕಂಥದ್ದು. ಇವತ್ತು ಮಾರ್ಚ್ ತಿಂಗಳಲ್ಲಿ ತಮ್ಮೆಲ್ಲ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಆಚರಣೆಯನ್ನು ಮಾಡಬೇಕಾದ್ರೆ ಮಹಿಳೆಯರ ಸಮಾನತೆ, ಮಹಿಳೆಯರ ಹಕ್ಕುಗಳು, ಮಹಿಳೆಯರ ಶಿಕ್ಷಣದ ವ್ಯವಸ್ಥೆ, ಮಹಿಳೆಯರಿಗೆ ಅವಕಾಶಗಳನ್ನ ದೊರಕಿಕೊಡುವ ಹಿನ್ನೆಲೆಯಲ್ಲಿ ದೀರ್ಘಕಾಲದ ಹೋರಾಟದ ಈ ಒಂದು ಶಕ್ತಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಇವತ್ತು ಮಹಿಳೆಯರಂತಂದ್ರೆ ಕೇವಲ ಮನೆಗೆ ಸೀಮಿತ ಅಲ್ಲ, ಕೇವಲ ಮನೆಯನ್ನ ನೆರೆಸ್ತಕ್ಕಂಥವಳಲ್ಲ, ಇವಳು ಸಮಾಜವನ್ನ ರೂಪಿಸ್ತಕ್ಕಂತಹ ಶಿಲ್ಪಿ ಅಂತಾನೆ ಹೇಳಬಹುದು. ಇವತ್ತು ಮಗುವಿಗೆ ಮೊದಲನೇ ಗುರುವಾಗಿ, ಕುಟುಂಬಕ್ಕೆ ಆಧಾರ ಸ್ತಂಭವಾಗಿ, ಸಮಾಜಕ್ಕೆ ದಾರಿ ದೀಪವಾಗಿ ಮಹಿಳೆ ಮುನ್ನಡೆತಾ ಇದ್ದಾಳೆ ಅಂತಂದ್ರೆ ಇವತ್ತು ಅಭಿಮಾನದಿಂದ ಮಹಿಳೆಯರು ಹೆಮ್ಮೆಯ ವ್ಯಕ್ತಿಗಳು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ. ಇವತ್ತು ಶಿಕ್ಷಣದ ಮುಂಚೂಣಿಯಲ್ಲಿದ್ದು ಜೊತೆಗೆ ವಿಜ್ಞಾನದ ಶಿಖರವನ್ನ ಏರಿ ಆಡಳಿತದಲ್ಲಿ ನಾಯಕಿಯಾಗಿ, ಕ್ರೀಡೆಗಳಲ್ಲಿ ಚಾಂಪಿಯನ್ ಆಗಿ, ಮನೆ ಎಂಬ ವಿಶ್ವವಿದ್ಯಾನಿಲಯಕ್ಕೆ ಕುಲಪತಿಗಳಾಗಿ ಸಮಾಜದಲ್ಲಿ ವಿಶೇಷವಾಗಿರ್ತಕ್ಕಂತಹ ಸ್ಥಾನಮಾನವನ್ನ ಇವತ್ತು ಮಹಿಳೆಯರು ಪಡೆದುಕೊಂಡಿದ್ದಾರೆ ಅಂತಂದ್ರೆ ನಾನು ಹೆಮ್ಮೆಯಿಂದ ಮಹಿಳೆಯರು ಹೆಚ್ಚು ಅಂತ ಹೇಳ್ಬೇಕಾಗಿತ್ತೆ. ನಾವು ಇತಿಹಾಸದ ಪುಟಗಳನ್ನ ತಿರುವಿ ನೋಡಿದಾಗ ಮಹಿಳೆಯರು ಕೇವಲ ಆಡಳಿತದಲ್ಲಿ ಮಾತ್ರ ಅಲ್ಲ, ಇವತ್ತು ಸ್ವತಂತ್ರ ಹೋರಾಟದಲ್ಲಿ ಕೂಡ ಹಲವಾರು ಮಹಿಳೆಯರು ಸ್ವತಂತ್ರದ ಪೂರ್ವದಲ್ಲಿ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ತ್ಯಾಗವನ್ನ ಮಾಡಿ, ತಮ್ಮ ಕುಟುಂಬದ ಪ್ರಾಣವನ್ನ ತ್ಯಾಗವನ್ನ ಮಾಡಿ ನಮಗೆ ಸ್ವತಂತ್ರವನ್ನ ಕೊಟ್ಟಿರ್ತಕ್ಕಂತಹ ಧೀರ ಮಹಿಳೆಯರನ್ನ ಇವತ್ತು ನಾವು ಸ್ಮರಣೆಯನ್ನ ಮಾಡಿಕೊಳ್ಬೇಕಾಗುತ್ತೆ. ಇವತ್ತು ಸಾಧ್ಯವಾಗದೆ ಇರ್ತಕ್ಕಂತಹ ಸಾಧನೆಗಳನ್ನ ಮಾಡಿರ್ತಕ್ಕಂತಹ ಮಹಿಳೆಯರು ಇವತ್ತು ಹಲವಾರು ಸಾಧನೆಗಳನ್ನ ಹಲವಾರು ಕ್ಷೇತ್ರಗಳಲ್ಲಿ ಮಾಡಿದ್ದಾರೆ. ಇವತ್ತು ಶೈಕ್ಷಣಿಕ ಕ್ಷೇತ್ರ ಆಗಿರ್ಬೋದು, ಆರೋಗ್ಯ ಕ್ಷೇತ್ರ ಆಗಿರ್ಬೋದು, ಸಾಮಾಜಿಕ ಕ್ಷೇತ್ರವಾಗಿರ್ಬೋದು, ಹಲವಾರು ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿ ಇವತ್ತು ಮಹಿಳೆಯರಿಗೆ ಈ ಸಮಾಜಕ್ಕೆ ಗೌರವವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಹಿಳೆಯರು ಮಾಡಿದ್ದಾರೆ ಅಂದ್ರೆ ಇವತ್ತು ತಪ್ಪಾಗಲಾರರು. ಆದರೂ ಕೂಡ ಇವತ್ತು ನಾವು ಪುರುಷರು ಪ್ರಶ್ನೆಯನ್ನ ಮಾಡ್ಕೊಳ್ಬೇಕಾಗಿತ್ತೆ. ಹಾಗಾದ್ರೆ ಮಹಿಳೆಯರಿಗೆ ಸಮಾನತೆ ಎಲ್ಲಿದೆ? ಮಹಿಳೆಯರಿಗೆ ಸುರಕ್ಷತೆ ಎಲ್ಲಿದೆ? ಮಹಿಳೆಯರಿಗೆ ಗೌರವ ಎಲ್ಲಿದೆ? ನಾವು ನಮ್ಮನ್ನ ಪುರುಷರು ಇವತ್ತು ಪ್ರಶ್ನೆಯನ್ನ ಮಾಡ್ಕೊಳ್ತಕ್ಕಂತಹ ಸಂದರ್ಭ ಒದಗಿ ಬಂದಿದೆ. ಆದರೂ ಕೂಡ ಇವತ್ತು ಮಹಿಳೆಯರು ಪುರುಷರಿಗೆ ಸಮಾನವಾಗಿರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ತಪ್ಪಾಗಲಾರದು. ಆದ್ಮೇಲೆ ಇಂತಹ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆದಿಂದ ಮಹಿಳೆಯರನ್ನ ಗೌರವಿಸುವುದಲ್ಲ,
ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯ. ಇವತ್ತು ಮಹಿಳೆಯರಿಗೆ ಅವಕಾಶವನ್ನ ನೀಡುವುದು ದಾನವಲ್ಲ, ಅದು ನ್ಯಾಯ ಅಂತ ಹೇಳ್ಬೇಕಾಗುತ್ತೆ. ಇವತ್ತು ಮಹಿಳೆಯರಿಗೆ ಪುರುಷರು ಸಮಾಜದಲ್ಲಿ ಉನ್ನತವಾಗಿರ್ತಕ್ಕಂತಹ ಸ್ಥಾನಮಾನಗಳನ್ನ ಕೊಟ್ರೆ ಸಮಾಜ ಕೂಡ ಅತಿಯಾದ ಉನ್ನತ ಮಟ್ಟಕ್ಕೆ ಹೋಗ್ತಕ್ಕಂತಹ ಒಂದು ರೂಪುರೇಷೆಗಳನ್ನ ಹೊಂದುತ್ತೆ ಎಂಬ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ಮೇಲೆ ಇವತ್ತು ಮಹಿಳೆಯರ ಕನಸುಗಳಿಗೆ ರೆಕ್ಕೆಯನ್ನ ನೀಡತಕ್ಕಂತಹ ಕೆಲಸವನ್ನ ನಾವು ಮಾಡಬೇಕಾಗಿದೆ. ಮಹಿಳೆಯರಿಗೆ ಇವತ್ತು ನಾವು ಗಡಿಯನ್ನ ಹಾಕದೆ ಸ್ವತಂತ್ರವಾಗಿ ಬರ್ತಕ್ಕಂತಹ ಒಂದು ಶಕ್ತಿಯನ್ನ ಮಹಿಳೆಯರಿಗೆ ನೀಡಬೇಕಾಗಿದೆ. ಇವತ್ತು ಮಹಿಳೆಯರು ಜಗತ್ತಿನಲ್ಲಿ ಶಕ್ತಿ ಆದ್ರೆ ಈ ಜಗತ್ತೇ ಬೆಳಗಾಗುತ್ತೆ ಎಂಬ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಕೂಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಂತಹ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ನಮ್ಮ ರಾಜ್ಯಾಧ್ಯಕ್ಷರು ಇಡೀ ರಾಜ್ಯದಲ್ಲೇ ಮಾಡಬೇಕು ಅಂತ ಹೇಳಿ ಕೈಗೊಂಡಿದ್ದಾರೆ ಅಂತಂದ್ರೆ ಅವರಿಗೆ ಮಹಿಳೆಯರ ಬಗ್ಗೆ ಇರ್ತಕ್ಕಂತಹ ಗೌರವ, ಪ್ರೀತಿ, ವಿಶ್ವಾಸ ಇದಕ್ಕೆ ಕಾರಣ ಅಂತ ಹೇಳಲಿಕ್ಕೆ ನಾನಾದ್ರೂ ಕೂಡ ಗೌರವದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತಮ್ಗೆಲ್ಲ ಗೊತ್ತಿದೆ ಇನ್ನೊಂದು ವಿಶೇಷವಾಗಿರ್ತಕ್ಕಂತಹ ಘಟನೆ ಅಂತಂದ್ರೆ ಇವತ್ತು ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಇವತ್ತು ಮಹಿಳಾ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಅಂತಂದ್ರೆ ಇದು ನಮ್ಮ ಸಂಘಟನೆಯ ಶಕ್ತಿ ಅಂತಾನೂ ಕೂಡ ನಾನು ಕೂಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ಮೇಲೆ ಇವತ್ತು ಬೆಳಗಿನಿಂದ ತಾವು 10 ಗಂಟೆಗೆ ಇವತ್ತು ನಮ್ಮ ಸಮುದಾಯಕ್ಕೆ ಭವನಕ್ಕೆ ಆಗಮಿಸಿ ಇವತ್ತು ಹಲವಾರು ಸ್ಪರ್ಧೆಗಳಲ್ಲಿ ತಾವೆಲ್ಲ ತೊಡಗಿಸಿಕೊಂಡಿದ್ದನ್ನು ನೋಡಿದ್ರೆ ನಾನು ಅವಾಗಲೇ ಹೇಳಿದೆ, ನಾನು ಕೂಡ ಇವತ್ತು ಮಹಿಳೆಯಾಗಿ ಬದುಕಿದ್ರೆ ನಾನು ಕೂಡ ನಿಮ್ ಜೊತೆಗೆ ಆಟ ಆಡ್ಬೋದಾಗಲ್ಲ ಅಂತ ಹೇಳುವಂತಕ್ಕಂಥ ಮನೋಭಾವ ಇವತ್ತು ನನಗೆ ಮೂಡಿ ಬಂತು. ಆ ಭಗವಂತ ಮುಂದಿನ ದಿನಮಾನಗಳಲ್ಲಿ ಮುಂದಿನ ಜನ್ಮದಲ್ಲಿ ನನಗೆ ಮಹಿಳೆಯಾಗಿ ಏನಾದ್ರೂ ಹುಟ್ಟಿಸಿದ್ರೆ ನಿಮ್ ಜೊತೆ ಮತ್ತೊಮ್ಮೆ ಮಹಿಳಾ ದಿನಾಚರಣೆಯನ್ನ ಮುಂಚೂಣಿಯಲ್ಲಿದ್ದು ಆಚರಣೆಯನ್ನ ಮಾಡ್ಲಿಕ್ಕೆ ನನಗೂ ಕೂಡ ಅವಕಾಶ ಇದೆ ಎಂಬ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇವತ್ತು ವಿಶೇಷವಾಗಿ ದಾವಣಗೆರೆ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕಿನಿಂದ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ 3 ಜನ ಮಹಿಳೆಯರನ್ನ ಇವತ್ತು ಸಮಾಜದಲ್ಲಿ ಏನು ಸಾಧನೆಯನ್ನ ಮಾಡಿದ್ದೀರಿ ನಿಮಗೆ ನಾವು ಸನ್ಮಾನವನ್ನ ಮಾಡಬೇಕು ಅಂತ ಹೇಳಿ ಒಂದು ತಾಲೂಕಿನಿಂದ 3 ಕ್ಷೇತ್ರದಲ್ಲಿ ಆಯ್ಕೆಯನ್ನ ಮಾಡಿ ತಮಗೆ ಇವತ್ತು ಸನ್ಮಾನ ಸಮಾರಂಭವನ್ನ ಕೂಡ ಇಟ್ಕೊಂಡಿರ್ತಕ್ಕಂಥ ಕೂಡ ನಮಗೆ ಹೆಮ್ಮೆಯ ವಿಷಯ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಇವತ್ತು B.Ed ವಿದ್ಯಾರ್ಥಿನಿಯರು ನಿಜವಾಗಲೂ ಕೂಡ ಈ ವೇದಿಕೆಯನ್ನ ಹಸನನ್ನಾಗಿ ಮಾಡಿದ್ದಾರೆ. B.Ed ವಿದ್ಯಾರ್ಥಿನಿಯರು ಉತ್ತಮವಾಗಿರ್ತಕ್ಕಂತಹ ಜಾನಪದವನ್ನ ನೃತ್ಯವನ್ನ ಮಾಡಿ ನಮ್ಮ ನೌಕರರನ್ನು ಕೂಡ ಅಲ್ಲಿ ಕೂಡ್ಸ್ಲಿಕ್ಕೆ ಬಿಡ್ಲಿಲ್ಲ. ಅವರು ನಮ್ಮ ಮಹಿಳಾ ನೌಕರರು ಕೂಡ ಹುಚ್ಚೆದ್ದು ಕುಣಿದಿರ್ತಕ್ಕಂತಹ ಘಟನೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಡೀತು ಅಂತಂದ್ರೆ ತಪ್ಪಾಗಲಾರದು. ಇಂತಹ ಒಂದು ವೇದಿಕೆಯನ್ನ ಸದುಪಯೋಗಪಡಿಸಿಕೊಂಡಿರ್ತಕ್ಕಂತಹ ಮಹಿಳೆಯರಿಗೆ ನಾನು ವಿಶೇಷವಾಗಿರ್ತಕ್ಕಂಥ ಪ್ರೀತಿಪೂರ್ವಕ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ಮೇಲೆ ತಮ್ಗೆಲ್ಲ ಗೊತ್ತಿದೆ, ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಷಡಾಕ್ಷರಿ ಅವರು ಇವತ್ತು 2ನೇ ಬಾರಿಗೆ ಅಧ್ಯಕ್ಷರಾಗಿರ್ತಕ್ಕಂತಹ ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕಂಥ ಮಹಿಳಾ ನೌಕರಿಗೆ ಆದೇಶಗಳನ್ನ ಮಾಡಿರ್ತಕ್ಕಂಥದ್ದು ತಮ್ಗೆಲ್ಲ ಗೊತ್ತಿದೆ. ಶಿಶುಪಾಲನಾ ರಜಾ ಆಗಿರ್ಬೋದು, ಮಾತೃತ್ವ ರಜಾ ಆಗಿರ್ಬೋದು, ಋತುಚಕ್ರ ರಜಾ ಆಗಿರ್ಬೋದು, ಇವತ್ತು KASS ನಲ್ಲಿ ವಿಶೇಷವಾಗಿರ್ತಕ್ಕಂಥ ಮಹಿಳಾ ನೌಕರರ ತಂದೆ ತಾಯಿಗಳು ಕೂಡ ಅವಕಾಶವನ್ನ ಕೊಟ್ಟಿರ್ತಕ್ಕಂಥ ಒಂದು ಆದೇಶವನ್ನ ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಪ್ರತ್ಯೇಕ ವಿಶ್ರಾಂತಿ ಕೊಠಡಿಯನ್ನ ಮಾಡಿಸಿರ್ತಕ್ಕಂಥದ್ದಾಗಿರ್ಬೋದು, ಜೊತೆಗೆ ಆಂತರಿಕ ದೂರು ಸಮಿತಿ ಕಾರ್ಯನಿರ್ವಹಣೆಯನ್ನ ಮಾಡ್ತಕ್ಕಂಥ ಒಂದು ಆದೇಶವನ್ನ ಮಾಡಿಸಿ ಇವತ್ತು ಮಹಿಳಾ ನೌಕರರ ದಿನಾಚರಣೆಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಓಡಿ ಸೌಲಭ್ಯವನ್ನ ತೆಗೆದುಕೊಂಡು ಇವತ್ತು ಮಹಿಳಾ ದಿನಾಚರಣೆಗೆ ಹಾಜರಾಗಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು ಕೂಡ ನಮ್ಮ ರಾಜ್ಯಾಧ್ಯಕ್ಷರ ಹಿನ್ನೆಲೆಯಲ್ಲಿ ಸೂಚನೆಯ ಮೇರೆಗೆ, ಆದೇಶದ ಮೇರೆಗೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸ್ತಾ ಇದೆ. ಇಂತಹ ಹಲವಾರು ಕಾರ್ಯಕ್ರಮಗಳ ನಡುವೆ ತಮಗೆಲ್ಲ ಗೊತ್ತಿದೆ, ಇವತ್ತು ನಾವು 2024ನೇ ಸಾಲಿನಿಂದ 2026ನೇ ಸಾಲಿನಿಂದ 2024ನೇ ಸಾಲಿನಿಂದ 2028ನೇ ಸಾಲಿನ ಅವಧಿಗೆ ಇವತ್ತು ನಾನು ಒಂದು ಮಾತನ್ನ ಹೇಳಿದ್ದೆ, ನಮ್ಮ ಚೌಟ್ರಿಯನ್ನ ಮುಂದುವರೆದ ಕಾಮಗಾರಿಗಳಾಗಿ ಮಾಡಿ ನಮ್ಮ ಚೌಟ್ರಿಯನ್ನ AC ಚೌಟ್ರಿಯನ್ನಾಗಿ ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನವನ್ನ ಕೈಗೊಂಡಿದ್ದೇವೆ. ಉದ್ದೇಶ ಇಷ್ಟೇ, ಇವತ್ತು A ದರ್ಜೆ ನೌಕರರು, B ದರ್ಜೆ ನೌಕರರು ದೊಡ್ಡ ಒಂದು ಚೌಟ್ರಿಯಲ್ಲಿ ಮದುವೆಯನ್ನ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ನಮ್ಮ D ದರ್ಜೆ ನೌಕರರು, C ದರ್ಜೆ ನೌಕರರು ಕೂಡ ಅವರ ಮಕ್ಕಳನ್ನ AC ಹಾಲ್ನಲ್ಲಿ ಮದುವೆ ಮಾಡಿದೆ ಎಂಬ ಹೆಮ್ಮೆಯಿಂದ ಹೇಳಿಕೊಳ್ಳಲಿಕ್ಕೆ ಇವತ್ತು ನಮ್ಮ ಚೌಟ್ರಿಯನ್ನ AC ಹಾಲನ್ನಾಗಿ ಮಾಡಲಿಕ್ಕೆ ಪರಿವರ್ತನೆ ಮಾಡಲಿಕ್ಕೆ ನಾವು ಕಾರ್ಯವನ್ನ ಪ್ರಾರಂಭವನ್ನ ಮಾಡಿದ್ದೇವೆ. ಅದನ್ನು ಕೂಡ ನೌಕರರ ದಿನಾಚರಣೆ ಎಂದು ಈ ಒಂದು ಚೌಟ್ರಿಯನ್ನ ಉದ್ಘಾಟನೆ ಸಮಾರಂಭವನ್ನ ಕೂಡ ಕೈಗೊಳ್ಳುತ್ತೇವೆ ಎಂಬ ವಿಶ್ವಾಸದೊಂದಿಗೆ, ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷರ ವಿಶೇಷವಾಗಿರ್ತಕ್ಕಂಥ ಒಂದು ಆದೇಶವನ್ನ ಜಾರಿ ಮಾಡಿದ್ರು.
ಇವತ್ತು ಸರ್ಕಾರಿ ನೌಕರರು ಅಕಸ್ಮಾತ್ ಆಗಿ ತೀರಿಕೊಂಡ್ರೆ, ಆಕ್ಸಿಡೆಂಟಲ್ ಆಗಿ ತೀರಿಕೊಂಡ್ರೆ ಸ್ಯಾಲರಿ ಪ್ಯಾಕೇಜ್ ಅನ್ನ ಪರಿವರ್ತನೆ ಮಾಡಿಕೊಂಡಿರ್ತಕ್ಕಂಥ ನೌಕರರಿಗೆ ಇವತ್ತು 1 ಲಕ್ಷದಿಂದ 1 ಕೋಟಿವರೆಗೂ ಕೂಡ ತಮಗೆ ವಿಮೆ ಬರ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಒಂದು ಆದೇಶವನ್ನು ಮಾಡಿದ್ರು. ಇವತ್ತು ನಮ್ಮ ಜಿಲ್ಲೆಯಲ್ಲಿ ದಿವಂಗತ ರೇವಣ ಸಿದ್ದಪ್ಪ ಸಹ ಶಿಕ್ಷಕರು ಶಿವಪುರ ದಾವಣಗೆರೆ ಇವರಿಗೆ ಕೆನರಾ ಬ್ಯಾಂಕಿನಿಂದ ಅವರು ಮೃತವನ್ನ ಹೊಂದಿದ್ದಾರೆ. 6 ಲಕ್ಷ ರೂಪಾಯಿ ಇವತ್ತು ಇನ್ಸೂರೆನ್ಸ್ ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಕೆನರಾ ಬ್ಯಾಂಕ್ನ ಮ್ಯಾನೇಜರ್ ಅವರು ಕೂಡ ಇವತ್ತು ವೇದಿಕೆ ಮೇಲೆ ಹಾಜರಾಗಿದ್ದಾರೆ. ಅವರ ಕಡೆಯಿಂದ ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಜೊತೆಗೆ ದಿವಂಗತ ನಾಗರಾಜ್ ASI ಮೀಸಲ್ಪಡೆ ಅವರಿಗೆ 10 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಮಂಜೂರಾಗಿದೆ. ಜೊತೆಗೆ ದಿವಂಗತ ಮಂಜುಳಾ ಡೀದರ್ ಗ್ರೂಪ್ ನೌಕರರು BO ಆಫೀಸ್ ಅವರಿಗೆ 2 ಲಕ್ಷ ರೂಪಾಯಿ ಮಂಜೂರಾಗಿದೆ. ಆ ಒಂದು ಇನ್ಸೂರೆನ್ಸ್ ಮೊತ್ತವನ್ನು ಕೂಡ ಈ ವೇದಿಕೆ ಮೇಲೆ ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಜೊತೆಗೆ ಇವತ್ತು ಕ್ರೀಡೆಯಲ್ಲಿ ಭಾಗವಹಿಸಿ ಪ್ರಥಮ, ದ್ವಿತೀಯ, ತೃತೀಯ ಈ 3 ಸ್ಥಾನಗಳಲ್ಲಿ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ನೌಕರರಿಗೂ ಕೂಡ ಇವತ್ತು ಸನ್ಮಾನವನ್ನ ಮಾಡಿ ನಿಮಗೆ ಪುರಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಸಂಘಟನೆ ಮಾಡ್ತಾ ಇದೆ. ಆತ್ಮೀಯರೇ, ಕೊನೆಯದಾಗಿ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಲಿಕ್ಕೆ ತಾವೆಲ್ಲರೂ ಕಾರಣೀಭೂತರಿದ್ದೀರಿ. ಇವತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮವನ್ನ ನಡೆಸಿಕೊಡಲು ತಾವೆಲ್ಲರೂ ಸಹಕಾರ ನೀಡಿರ್ತಕ್ಕಂಥ ನಮ್ಮ ಜಿಲ್ಲಾ ಸಂಘದ ಎಲ್ಲ ಹಂತದ ಪದಾಧಿಕಾರಿಗಳಿಗೆ, ತಾಲೂಕಾ ಸಂಘದ ಎಲ್ಲ ಹಂತದ ಪದಾಧಿಕಾರಿಗೆ, ಜೊತೆಗೆ ಸಮಸ್ತ ದಾವಣಗೆರೆ ಜಿಲ್ಲೆಯ ನೌಕರರಿಗೆ, ಅದು ವಿಶೇಷವಾಗಿ ಮಹಿಳಾ ನೌಕರರಿಗೆ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ. ಧನ್ಯವಾದಗಳು. ಮನೆ ಬೆಳಗುವ ತಾರೆ ಇವಳು, ಮನ ಬೆಳಗುವ ನೀರೆ ಇವಳು, ಸಂಸಾರದ ರುವಾರಿ ಇವಳು, ಸಂಸ್ಕಾರದ ಧಾರೆ ಇವಳು ಅಂತ ಹೇಳಿ ಹೆಣ್ಣಿನ ಒಂದಷ್ಟು ಸೌಲಭ್ಯಗಳನ್ನು, ಅವರ ಒಂದು ಆಧಾರಗಳ ಬಗ್ಗೆ ವಿವರವಾಗಿ ಹೇಳಿದಂತಹ ವೀರೇಶ್ ಒಡೆಯನ್ಪುರ್ ಸರ್ ಅವರು ಹಾಗೂ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಸ್ತ್ರೀಯರ ಸಬಲೀಕರಣಕ್ಕಾಗಿ ಇರುವಂಥ ಹಲವಾರು ಸೌಲಭ್ಯಗಳನ್ನು ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೂ ರಾಜ್ಯಾಧ್ಯಕ್ಷರ ಸಹಕಾರವನ್ನು ಕೂಡ ತಮ್ಮ ಮಾತುಗಳಲ್ಲಿ ಸ್ಮರಿಸಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.